ಇದು ಶಿವವಾಹಿನಿ, ಎಲ್ಲ ದೈವಬಲ. ಶ್ರೀಕಾಂತ್ ವೆಂಕಪ್ಪ ಎರಡ್ಡಿ ಮುಖ್ಯೋಪಾಧ್ಯಾಯರು, ಜೀವಾಪುರ ಮತ್ತು ಬೈಲಹೊಂಗಲದ ವ್ಯಕ್ತಿಯಾಗಿರ್ತಕ್ಕಂಥ ನಾನು ಕೆಲವೊಂದು ವಿಚಾರಧಾರೆಗಳನ್ನ ಇವತ್ತು ನಮ್ಮ ಊರಲ್ಲಿ 25/7/2025ರಿಂದ 29/2025 ನಡೆದಿರತಕ್ಕಂತಹ ಮೊದಲನೆಯ ದಿನ ನಮ್ಮ ಊರಿನ ಎಲ್ಲ ಸುಮಂಗಲಿಯರು ಕುಂಭ ಮೇಳದೊಂದಿಗೆ ಗ್ರಾಮ ದೇವತೆಗೆ ದ್ಯಾಮಮ್ಮ ದೇವಿಯನ್ನ ಬರಮಾಡಿಕೊಂಡು ವಾದ್ಯ ಮೇಳಗಳೊಂದಿಗೆ ಜಾಂಜಿ ಮತ್ತು ಊರಿನ ಎಲ್ಲ ಗುರು ಹಿರಿಯರ ಸಮಕ್ಷಮದಲ್ಲಿ ನಾವು ದೇವಿಯನ್ನ ಊರೊಳಗೆ ಪ್ರವೇಶ ಮಾಡಿ ಆಮೇಲೆ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೆಯದಾಗಿ ಎತ್ತುಗಳ ಸರತಿ, ಆಮೇಲೆ 4 ಟ್ರ್ಯಾಕ್ಟರ್ಗಳ ಒಂದು ಕಾರ್ಯಕ್ರಮ, ಅದು ಅಲ್ಲದೆ ಟಗರಿನ ಕಾರ್ಯಕ್ರಮ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಎಲ್ಲ ರಾಜಕೀಯ ಧುರೀಣರು ಮತ್ತು ಪ್ರಮುಖ ವ್ಯಕ್ತಿಗಳು ಬಂದು ಈ ಒಂದು ಗುಡಿಯ ದರ್ಶನವನ್ನ ಪಡೆದು ಭಂಡಾರದ ಒಂದು ವೈಭವವನ್ನೇ ಮಾಡಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಅಂದರೆ ಸುಮಾರು ನಮ್ಮೂರಲ್ಲಿ 50 ವರ್ಷಗಳಿಂದ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರತಿಷ್ಠಾನ ಆಗಿರಲಿಲ್ಲ. ಅಂತ ಕಾರ್ಯಕ್ರಮವನ್ನ ಎಲ್ಲ ದೈವ ಕೂಡಿಕೊಂಡು ಅದು ಇಂದು ಚಾರಿತ್ರ್ಯವಾಗಿರ್ತಕ್ಕಂತಹ 5 ದಿನಗಳ ಕಾರ್ಯಕ್ರಮವನ್ನು ನೋಡಿದಾಗ ನಿಜವಾಗಿಯೂ ಕೂಡ ಒಂದು ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಲಾಯಿತು. ಪ್ರತಿ ಮನೆಗೆ ಎಲ್ಲ ಅವರ ಬಂಧು ಬಳಗವನ್ನ, ಅವರ ತಂಗಿಯರನ್ನ, ಅಕ್ಕಂದಿರನ್ನ ಕರೆಸಿ ಅವರಿಗೆ ಸಂಪ್ರದಾಯ ಪ್ರಕಾರವಾಗಿ ಉಡುಗೊರೆಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಕೂಡ ನಾವು ಹಮ್ಮಿಕೊಂಡೆವು. ಅದರ ಜೊತೆಗಾಗಿ ಇನ್ನೂ ಹಲವಾರು ಕಾರ್ಯಕ್ರಮದಲ್ಲಿ ಇಂದು ಭಾರತೀ ಶ್ರೀಗಳು, ಅದೇ ರೀತಿಯಾಗಿ ನಮ್ಮ ಮುರುಘವ ರಾಜೇಂದ್ರ ಶ್ರೀಗಳು, ನಯಾನಗರ ಅಜ್ಜನವರು, ನಮ್ಮ ಸೋಮಶೇಖರ ಸೊಗಲದ ಅಜ್ಜನವರು ಕೂಡ ವೇದಿಕೆಯ ಮೇಲಿದ್ದು ಎಲ್ಲರನ್ನ ಹರಿಸಿ ಕೊಂಡಾಡಿದರು. ಅದು ಅಲ್ಲದೆ ನಮ್ಮ ಊರಿನ ಅಜ್ಜನವರೇ ಆಗಿರ್ತಕ್ಕಂತಹ ಹುಬ್ಬಳ್ಳಿಯ ಷಡಕ್ಷರಿ ಅಜ್ಜನವರು ಕೂಡ ವೇದಿಕೆಯಲ್ಲಿದ್ದದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಂದ್ರೆ ಊರಿನಲ್ಲಿ ಇರ್ತಕ್ಕಂಥ ಈ ಹಬ್ಬದ ವಾತಾವರಣವನ್ನ ನೋಡಿದಾಗ ನಮ್ಗೆ ಏನೋ ಒಂದು ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ನಾನು ಹುಟ್ಟಿ 50 ವರ್ಷಗಳ ನಂತರವೂ ಕೂಡ ಇದು ನನ್ನ ಊರಿನಲ್ಲಿ ಮೊದಲನೆಯ ಹಬ್ಬ ಅಂತಕ್ಕಂಥದ್ದನ್ನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಪ್ರತಿಷ್ಠಾಪನೆಯಾದ ನಂತರ ವಾದ್ಯ ಮೇಳದೊಂದಿಗೆ ಮತ್ತೆ ಇವತ್ತು ನಮ್ಮಲ್ಲಿ ಭಂಡಾರದ ಓಪಣೆಯನ್ನ ಮಾಡಿ ಇಂದು ಸಾಯಂಕಾಲ ಅಂದ್ರೆ 29/7/2029 ಇವತ್ತು ಕೂಡ ನಮ್ಮೂರಲ್ಲಿ ಒಂದು ನಾಟಕವನ್ನ ನಾವು ಪ್ರದರ್ಶನವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಭಾಗದ ಶಾಸಕರು ಕೂಡ ಆಗಮಿಸಿದ್ದಾರೆ. ಮಾಜಿ MLA-ಗಳಾಗಿರ್ತಕ್ಕಂಥ ವಿರೂಪಾಕ್ಷಣ್ಣ ಮಾಮನಿಯವರು, ಅಂದ್ರೆ ಮಾಮನಿಯವರ ಸಹೋದರರು ಕೂಡ ಆಗಮಿಸಿ ಈ ಊರಿಗೆ ಒಂದು ಕಳೆಯನ್ನು ತಂದಿದ್ದಾರೆ. ಈ ಊರಿನ ಜನರಿಗೆ, ಎಲ್ಲ ರಾಜಕೀಯ ಧುರೀಣರಿಗೆ, ಅದು ಅಲ್ಲದೆ ತನು ಮನದಿಂದ ಸೇವೆಯನ್ನು ಅರ್ಪಿಸಿರ್ತಕ್ಕಂಥ ನನ್ನೆಲ್ಲ ಗ್ರಾಮಸ್ಥರಿಗೆ, ಹಿರಿಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಕೊನೆಯದಾಗಿ ಏನ್ ಹೇಳ್ಬೇಕಂತಂದ್ರೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಎಲ್ಲ ಸುಮಂಗಲಿಯರು ಉಡಿ ತುಂಬಿ ತಮ್ಮ ಭಕ್ತಿ ಸಮರ್ಪಣಾ ಭಾವವನ್ನ ಮಾಡಿರುವುದು ನಿಜವಾಗಿಯೂ ಸುಶ್ರಾವ್ಯವಾಗಿತ್ತು ಅಂತಕ್ಕಂಥದ್ದನ್ನ ಹೇಳಿಕೆ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರತಿದಿನವೂ 5 ದಿನಗಳ ಕಾಲ ಪ್ರತಿಯೊಂದು ಮನೆಯವರು 5 ಊಟದ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಇವತ್ತಿನ ಈ ಕಾರ್ಯಕ್ರಮವನ್ನ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅದು ಅಲ್ಲದೆ ನನ್ನ ಪತ್ರಿಕಾ ಮಾಧ್ಯಮದವರಿಗೂ ಮತ್ತೆ ಇನ್ನುಳಿದ ಬಂದಂತ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅಲ್ಲದೆ ನಮ್ಮ ಸುಮಂಗಲಿಯರು ಇವತ್ತಿನ ಹಬ್ಬದ ವಾತಾವರಣದಲ್ಲಿ ಎಲ್ಲ ಯುವಕರು, ಊರಿನ ಗಣ್ಯಮಾನ್ಯರು ಆ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿದ್ದು ಹರ್ಷೋದ್ಧಾರವನ್ನ ನೋಡಿದಾಗ ಇಂತಹ ಹಬ್ಬಗಳು ಮೇಲಿನ ಮೇಲೆ ಊರಿನಲ್ಲಿ ಸಾಮರಸ್ಯವನ್ನ ಅದು ಅಲ್ಲದೆ ದೇವಾಲಯಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಚಲವಾಗಿರ್ತಕ್ಕಂಥ ನಂಬಿಕೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ನೋಡಿದಾಗ ನಮಗೆಲ್ಲರಿಗೂ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಾತಾವರಣ. ಒಟ್ಟಿನಲ್ಲಿ
ಇವತ್ತಿನ ಒಂದು ಚಟುವಟಿಕೆಗಳನ್ನ ನೋಡಿದಾಗ ಕುಂಕುಮಾಚರಣೆ, ಪುಷ್ಪಾಚರಣೆ, ಅಷ್ಟ ಹೋಮಗಳನ್ನ ಇವುಗಳನ್ನ ನೋಡಿದಾಗ ಒಂದೆಲ್ಲೋ ನಾವು ನಮ್ಮ ಸಾಂಸ್ಕೃತಿಕ ಪರಂಪರೆಗೆ, ಸಂಸ್ಕೃತಿ ಇತಿಹಾಸ ಲೋಕಕ್ಕೆ ನಾವು ನಮ್ಮನ್ನೆಲ್ಲರೂ ಕೊಂಡೊಯ್ದರು ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಇಚ್ಛೆಪಟ್ಟು, ಒಟ್ಟಿನಲ್ಲಿ ಊರು ಭಂಡಾರಮಯವಾಗಿತ್ತಂತಕ್ಕಂಥದ್ದನ್ನ ಹೇಳಿಕೆ ನಾನು ಹೇಳ್ತಾ ತಮಗೆಲ್ಲರಿಗೂ ಶರಣಾರ್ಥಿಗಳು. ಜೈ ದ್ಯಾಮಮ್ಮ.